ಎಲ್ಲ ಧರ್ಮಗಳು ಕೂಡ ಒಳ್ಳೆಯದನ್ನ ಹೇಳ್ತಾವ. ಯಾವ ಧರ್ಮ ಕೂಡ ಇನ್ನೊಬ್ಬರನ್ನ ಹಿಂಸೆ ಮಾಡ್ರಿ, ಇನ್ನೊಬ್ಬರಿಂದ ಕಿತ್ಕೋರಿ ಅಂತ ಹೇಳ್ಕೊಳ್ತಾ ಹೋಗಂಗಿಲ್ಲ. ಪ್ರೀತಿಯಿಂದ ಇರ್ರಿ, ಒಳ್ಳೆತನದಿಂದ ಇರ್ರಿ ಅಂತಕ್ಕಂಥದ್ದನ್ನ ಹಿಂದೂ ಧರ್ಮ ಕೂಡ ಹೇಳ್ತದ, ಇಸ್ಲಾಂ ಕೂಡ ಹೇಳ್ತದ, ಜೈನ ಕೂಡ ಹೇಳ್ತದ, ಬೌದ್ಧ ಕೂಡ ಹೇಳ್ತದ. ಆದರೆ ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರ ನಡವಳಿಕೆಗಳಿಂದ ಏನಾದರೂ ಘಟನೆಗಳು ಆಗ್ಬೋದು. ಆದರೆ ಇವತ್ತು ಮದುವೆ ಅಂತಕ್ಕಂಥದ್ದು ಅಂತಂದ್ರೆ ಮಮತೆಯನ್ನ ಯಾರು ಉಳ್ಳವರು ಅದಾರಲ್ಲ ಅವರು ಮದುವೆಯನ್ನ ಆಗ್ಬೇಕು. ಮದುವೆ ಅಂತಕ್ಕಂಥದ್ದು ಮದುವೆ ಅಂದ್ರ ಮಮತೆಯನ್ನ ಯಾರು ಉಳ್ಳವರು ಅದಾರಲ್ಲ ಅವರು ಮದುವೆಯನ್ನ ಆಗ್ಬೇಕು. ಮದುವೆ ಅರ್ಥ ಮ ಅಂದ್ರ ಮಮತೆ, ದು ಅಂದ್ರೆ ದುಡಿಮೆ. ಯಾರು ದುಡಿಮೆಯನ್ನ ಮಾಡ್ಲಿಕ್ಕೆ ಯೋಗ್ಯ ಇರ್ತಾರಲ್ಲ ಅವರು ಮದುವೆಯನ್ನ ಆಗ್ಬೇಕು. ಅಂದ್ರ ಈ ಹೆಣ್ಣು ಮಗಳು ಇವತ್ತು ಎಲ್ಲರನ್ನು ಬಿಟ್ಟು ಬರ್ತಾಳ, ತನ್ನ ಹಡದ ತಾಯಿಯನ್ನು ಬಿಟ್ಟು ಬರ್ತಾಳ, ತನ್ನ ಹಡದ ತಂದೆಯನ್ನು ಬಿಟ್ಟು ಬರ್ತಾಳ, ತನ್ನ ಜೊತೆ ರಕ್ತ ಹಂಚಿಕೊಂಡಿರ್ತಕ್ಕಂಥ ಅಕ್ಕಂಗಿಯರನ್ನು ಬಿಟ್ಟು ಬರ್ತಾಳ, ಅಣ್ತಂಬ್ರನ್ನ ಬಿಟ್ಟು ಬರ್ತಾಳ. ಆದ್ರೆ ಏನು ನಂಬಿ ಬರ್ತಾಳಪ್ಪ ಅಂತಂದ್ರ ಒಂದು ಮನೆಯೊಳಗೆ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಸುಮಾರು 18ರಿಂದ 20 ವರ್ಷಗಳ ತವ್ರ ಮನೆಯೊಳಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಎಲ್ಲರನ್ನು ಬಿಟ್ಟು ಏನು ಬಿಟ್ಟು ಬರ್ತಾಳಪ್ಪ ಅಂತಂದ್ರೆ ನೀನೇ ನನ್ನ ಸರ್ವಸ್ವ ಅಂತೇಳಿ ಗಂಡನನ್ನು ನಂಬಿ ಬಂದಿರ್ತಕ್ಕಂಥ ಹೆಣ್ಣು ಮಗಳು. ಮ ಅಂದ್ರ ಮಮತೆ, ದು ಅಂದ್ರ ದುಡಿಮೆ, ವೇ ಅಂದ್ರ ವ್ಯವಹಾರ. ಈ ಮೂರು ಜ್ಞಾನವನ್ನ ಯಾರು ಉಳ್ಳವರದಾರಲ್ಲ ಅವ್ರು ಮದುವೆಯನ್ನ ಆಗ್ಬೇಕು ಅಂತ ಬರೀತಾರ. ಅದಕ್ಕ ಇವತ್ತು ಗಂಡಸ ಅಂತೇಳಿ ನಾವು ಕರಿತಿರ್ತೇವೆ. ನಿಮ್ದ್ರೊಳಗು ಹೇಳ್ತಿರ್ತಾರೆ ಎಷ್ಟೋ ಶಾದಿ ಬಂಗಾರ ಹಾಕೊಂಡು ಅದು ಏನು 1-4-5 ಜನ ಏನದು ಹಿರಿಯರು ಬರ್ಸ್ಕೊಳ್ತಕ್ಕಂಥದ್ದು ನಮ್ಮೂರೊಳಗೆ ನೋಡಿನಿ. ಇಲ್ಲಿ ಕೂಡ ಅದೆಲ್ಲ ಆಗ್ತದೆ. ಅವಾಗ ಮತ್ತೆ ಅಂದ್ರ ಮತ್ತೆ ಎಲ್ಲಾ ಲಗ್ನ ಎಲ್ಲ ಗಟ್ಟಿ ಆಗೈತಂದ್ರು ಇಲ್ಲಿ ನಿಮ್ಮ ಧರ್ಮ ಗುರುಗಳ ಹುಡುಗ ಕೇಳ್ತಾರೆ ಎಲ್ಲ ಪಾಸ್ ಬಂದೈತಿಲ್ಲ ಅಂತ ಹೇಳಿದಾಗ ಹೂ ಅಂದಿಂದನ ಅಕ್ಕಿ ಕಾಳು ಉಗಿತಾರೆ. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರ ಈ ಎಲ್ಲ ಧರ್ಮಗಳು ಕೂಡ ಹೇಳ್ತಕ್ಕಂಥದ್ದು ಒಂದೇ, ಏನಪ್ಪಾ ಅಂತಂದ್ರೆ ಎಲ್ಲರೂ ಸಹಬಾಳ್ವೆಯಿಂದ ಸಹೋದರತ್ವೆಯಿಂದ ಬಾಳ್ರಿ ಅಂತೇಳಿ ಈ ಕಂದಗಲ್ ಪರಿವಾರ ಸಣ್ಣ ಗ್ರಾಮದೊಳಗ ಬಹುಸಂಖ್ಯಾತವಾಗಿರ್ತಕ್ಕಂಥ ಇಸ್ಲಾಂ ಧರ್ಮೀಯರು ನೀವೆಲ್ಲರೂ ಕೂಡ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ತಾವೆಲ್ಲರೂ ನಾನಿನ್ನೆ TV9 ಒಳಗೆ ನೋಡಾಕತ್ತಿದ್ದೆ. ಅಲ್ಲಿ ಅನೇಕ ಜನ ಇಸ್ಲಾಂ ಧರ್ಮೀಯದ ತಾಯಂದಿರನ್ನ ಅಲ್ಲಿ ಇರ್ತಕ್ಕಂಥ ಯುವಕರನ್ನ ಏನದು ಪಾಸ್ಪೋರ್ಟ್ ಬಂದ್ ಮಾಡುವುದರಿಂದ ಅವ್ರು ಹೋಗ್ತಕ್ಕಂಥದ್ದು ನೋಡಿ ನಮಗೂ ಕೂಡ ಕಣ್ಣೀರು ಬರ್ತಕ್ಕಂಥದ್ದು. ಆ ತಾಯಿ ಹೇಳ್ತಿದ್ಲಿಲ್ಲ ನನ್ನ ಮಗುವಿನನ್ನ ಭಾರತ ದೇಶದೊಳಗೆ ಬಿಟ್ಟು ಮತ್ತೆ ಆ ಪಾಕಿಸ್ತಾನದೊಳಗ ಇರ್ತಕ್ಕಂಥ ಲಗ್ನ ಆಗಿರ್ತಕ್ಕಂಥ ಹೆಣ್ಣು ಮಗಳು ಪಾಕಿಸ್ತಾನಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಆದ್ರೆ ನನ್ನ ಗಂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಾ ಎಲ್ಲಿ ನನ್ನ ಮಕ್ಕಳು ಕರ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನ ಇವೆಲ್ಲವುಗಳನ್ನು ನೋಡಿದ್ರಪ್ಪ ಅಂತಂದ್ರೆ ಕರಳು ಕಿತ್ತಗೊಳ್ತಕ್ಕಂಥ ಘಟನೆಗಳು ಕೂಡ ಈ ದೇಶದೊಳಗೆ ನಡೀತಕ್ಕಂಥದ್ದು. ಅವುಗಳನ್ನು ಮೀರಿ ನಾವು ನೀವೆಲ್ಲರೂ ಕೂಡ ಸಹೋದರತ್ವತೆಯಿಂದ ಬಾಳ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ನಮಗೆ ಜನ್ಮ ನೀಡಲಿಕ್ಕೆ ಕಾರಣ ಆಗಿರ್ತಕ್ಕಂಥ ತಂದೆ ಎಷ್ಟು ನಾವು ಗೌರವಿಸ್ತೇವಲ್ಲ, ಹಂಗ ನಮಗೆ ನೆರಳನ್ನು ಕೊಟ್ಟಿರ್ತಕ್ಕಂಥ ದೇಶ, ನಮಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ದೇಶ, ನಮಗೆ ನೀರನ್ನು ಕೊಟ್ಟಿರ್ತಕ್ಕಂಥ ದೇಶವನ್ನು ನಾವೆಲ್ಲರೂ ಕೂಡ ಗೌರವಿಸಿ ಸಹೋದರತ್ವತೆಯಿಂದ ಬಾಳ್ತಕ್ಕಂಥ ಪ್ರವೃತ್ತಿಯನ್ನು ನಾವು ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಅಭಿಮಾನ ಮಾತುಗಳನ್ನು ಹೇಳ್ತಾ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನಿನ್ನೆ ಅಕ್ಷಯ ತೃತೀಯ ಬಸವ ಜಯಂತಿ ಇತ್ತು, ಭಾಳ ಒಳ್ಳೆಯ ದಿನ. ಇವತ್ತು ಕೂಡ ಭಾಳ ಒಳ್ಳೆಯ ದಿನ. ಒಂದು 20-25 ಲಗ್ನದಾವ. ನಾವಿನ್ನೂ ವಿಜಯಪುರ ಇನ್ನೂ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಅನ್ಯತಾ ಭಾವಿಸ್ಲಾರ್ದನ ನಮ್ಮ ಯೂಸುಫ್ ಅವರಾಗಿರ್ಬೋದು, ನಮ್ಮ ಇವರೆಲ್ಲ ಹಿರಿಯರ ಒತ್ತಾಸೆಯಿಂದ ನಾನು ಕೂಡ ಬಂದೆ. ನಮ್ಮೆಲ್ಲರನ್ನು ನೋಡಿ ಸಂತೋಷದಿಂದ ತಮ್ಮ ಏನು ಇವತ್ತು ಧನ್ಯೋ ಗೃಹಸ್ಥಾಶ್ರಮ ಅಂತ ಶ್ರೀಕೃಷ್ಣ ಪರಮಾತ್ಮ ಬರೀತಾನೆ. ಅಂದ್ರೆ ಗೃಹಸ್ಥಾಶ್ರಮ ಅಂದ್ರ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದೊಳಗ ಈ ಲಗ್ನ ಅಂತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಘಟನೆಗಳನ್ನ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದ. ಇವತ್ತೇನು ಸಪ್ತಪದಿಗಳನ್ನು ತುಳಿದು ನಮ್ಮ ಧರ್ಮದೊಳಗೆ ತುಳಿತಾರೆ, ನಿಮ್ದ್ರೊಳಗೆ ಏನು ಆಚರಣೆಗಳದಾವ ಅವುಗಳನ್ನ ಎಲ್ಲ ಆಚರಣೆಯನ್ನು ಮಾಡಿ ದಂಪತಿಗಳು ಬದುಕು ಹಸನಾಗ್ಲಿ, ಒಳ್ಳೆಯ ರೀತಿಯಿಂದ ಇರಲಿ ಅಂತಕ್ಕಂಥ ಶುಭ ಆಶೀರ್ವಾದವನ್ನು ನೀಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ.